ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಾನೂನು ಹೋರಾಟದಲ್ಲಿ ಕೋರ್ಟ್ ನೀಡಿದ ಆದೇಶದಂತೆ ನಟ ದರ್ಶನ್ ಮತ್ತೆ ಜೈಲು ಪಾಲಾಗಿ ಭರ್ತಿ 1 ವರ್ಷ ಕಳೆದಿದೆ. ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ದ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ 2025 ಆಗಸ್ಟ್ 14ರಂದು ಜಾಮೀನು ರದ್ದುಕೊಂಡು ಮತ್ತೆ ಅರೆಸ್ಟ್ ಆಗಿದ್ರು. ಈ 1 ವರ್ಷದ ಅವಧಿಯಲ್ಲಿ ನಟ ದರ್ಶನ್ ಜೈಲಿನಲ್ಲಿ ಇದ್ದುಕೊಂಡೇ ಸಾಕಷ್ಟು ಕಾನೂನು ಹೋರಾಟಗಳನ್ನು ಮಾಡಿದ್ದಾರೆ. ಆದ್ರೆ ಹಿನ್ನಡೆ ಆಗ್ತಾನೆ ಬಂದಿದೆ. ದರ್ಶನ್ ಈ 1 ವರ್ಷದ ಕಾನೂನು ಹೋರಾಟದಲ್ಲಿ ಏನೆಲ್ಲ ಏಳು ಬೀಳು ಕಂಡಿದ್ದಾರೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 2025 ಆಗಸ್ಟ್ನಲ್ಲಿ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರ್ತಾರೆ. ಬ್ಯಾಕ್ ಪೇನ್ ಸಮಸ್ಯೆಯಿಂದ ಶಸ್ತ್ರಚಿಕಿತ್ಸೆ ಆಗಬೇಕು ಎಂದು ಆಚೆ ಬಂದ ದರ್ಶನ್ ಅರ್ಧದಲ್ಲಿ ನಿಂತಿದ್ದ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ನ ಸಂಪೂರ್ಣಗೊಳಿಸಿದ್ರು. ಅವರು ಜೈಲಿನಲ್ಲಿ ಮತ್ತೆ ಇದ್ದಾಗ ಆ ಮೂವಿ ರಿಲೀಸ್ ಕೂಡ ಆಯ್ತು. 2025 ಡಿಸೆಂಬರ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ ಆರಂಭಿಸಿದ ಸೆಷನ್ಸ್ ಕೋರ್ಟ್ ಪ್ರಕರಣದ ಟ್ರಯಲ್ ಅನ್ನು ಆರಂಭಿಸಿತ್ತು. ನಂತರ ಪವಿತ್ರ ಗೌಡ ಸಲ್ಲಿಸಿದ್ದ ಡಿಫಾಲ್ಟ್ ಜಾಮೀನ್ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿತು. ಬಳಿಕ 2026 ಏಪ್ರಿಲ್ನಲ್ಲಿ ಟ್ರಯಲ್ ತಡ ಆಗ್ತಾ ಇದೆ ಎಂದು ದರ್ಶನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ವೇಳೆ 1 ವರ್ಷದೊಳಗೆ 60 ಸಾಕ್ಷಿಗಳ ವಿಚಾರಣೆ ನಡೆಸಿ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಹೀಗಾಗಿ ಟ್ರಯಲ್ ಮುಗಿಯೋ 1 ವರ್ಷ ಜಾಮೀನು ಕೊಡೋದಕ್ಕೆ ಆಗಲ್ಲ. 1 ವರ್ಷದ ಒಳಗೆ ಸಾಕ್ಷಿ ವಿಚಾರಣೆ ಮುಗಿದ್ರೆ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂಬುದಾಗಿ ದರ್ಶನ್ಗೆ ಕೋರ್ಟ್ ಆದೇಶವನ್ನು ನೀಡಿತ್ತು. ಇದಾದ ಬಳಿಕ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ರಿವ್ಯೂ ಪಿಟಿಷನ್ ಸಲ್ಲಿಸಿದ್ರು. ರಿವ್ಯೂ ಪಿಟಿಷನ್ ಅರ್ಜಿ ಅಂದ್ರೆ ಮರು ಪರಿಶೀಲನಾ ಅರ್ಜಿ. ನ್ಯಾಯಾಲಯ ಇಲ್ಲಿಯವರೆಗೆ ನೀಡಿರುವ ತೀರ್ಪು ಅಥವಾ ನ್ಯಾಯಾಲಯ ನೀಡಿರುವ ಆದೇಶವನ್ನು ಏನಾದ್ರೂ ತಪ್ಪು ಇದ್ರೆ ಮರು ಪರಿಶೀಲನೆ ಮತ್ತು ಮರು ತೀರ್ಪು ಕೊಡಿ ಅಂತ ಕೋರಿ ಸಲ್ಲಿಸುವಂತಹ ಅರ್ಜಿ ಇದಾಗಿದೆ. ರಿವ್ಯೂ ಪಿಟಿಷನ್ ವಿಚಾರಣೆ ಮಾಡೋದಕ್ಕೂ ಪರ್ಮಿಷನ್ ಸಿಕ್ಕಿಲ್ಲ. ಆ ಅರ್ಜಿ ಕೂಡ ವಜಾ ಆಗುತ್ತೆ. ನಂತರ ಮಗಳಿಗೆ ಪರೀಕ್ಷೆ ಇದೆ ಎಂಬ ಕಾರಣ ನೀಡಿ ಜಾಮೀನುಗಾಗಿ ಪವಿತ್ರ ಗೌಡ ಸಲ್ಲಿಸಿದ ಅರ್ಜಿ ಕೂಡ ವಜಾ ಆಯಿತು. ಈ ಮಧ್ಯೆ 5 ಜಾಮೀನು ಸಿಕ್ಕಿತ್ತು. ಅವರ ಜಾಮೀನು ರದ್ದು ಕೋರಿ ಸಲ್ಲಿಸಿದ ಅರ್ಜಿ ಕೂಡ ವಜಾ ಆಯಿತು. ಒಂದರ ಮೇಲೆ ಒಂದರಂತೆ ಎಲ್ಲಾ ಪ್ರಯತ್ನದಲ್ಲೂ ದರ್ಶನ್ಗೆ ಹಿನ್ನಡೆ ಆಗ್ತಾನೆ ಹೋಯ್ತು. ಈ ನಡುವೆ ಇತ್ತೀಚೆಗಷ್ಟೇ ಮಾಫಿ ಸಾಕ್ಷಿ ಆಗೋದಾಗಿ ದರ್ಶನ್ನ ಆಪ್ತ ಸ್ನೇಹಿತ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದು ಅದರ ವಿಚಾರಣೆಯೂ ನಡೀತು. ಈ ಸಂದರ್ಭದಲ್ಲೂ ದರ್ಶನ್ ಪರ ವಕೀಲರು ಮಾಫಿ ಸಾಕ್ಷಿಯ ಹೇಳಿಕೆ ಮಾತ್ರ ತಗೊಂಡು ಆದೇಶ ನೀಡಬಾರದು, ಇತ್ತ ದರ್ಶನ್ ವಿಚಾರಣೆಯು ನಡಿಬೇಕು ಎಂಬುದಾಗಿ ಅರ್ಜಿ ಸಲ್ಲಿಸಿದ್ರು. ಅದು ಕೂಡ ಅರ್ಜಿ ವಜಾ ಆಯಿತು. ಸದ್ಯ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ. ಟ್ರಯಲ್ ಮುಗಿದು ಆದೇಶ ಬರುವವರೆಗೂ ದರ್ಶನ್ಗೆ ಜಾಮೀನು ನೀಡುವುದು ಕೂಡ ಸಾಧ್ಯ ಇಲ್ಲ. ಅಲ್ಲಿಯವರೆಗೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲು ಗಟ್ಟಿ. ಈ ಪ್ರಕರಣದ 7 ಆರೋಪಿಗಳು ಜೈಲಿನಲ್ಲಿ ಇದ್ದು ಇನ್ನೂ ಕೂಡ ಕಾನೂನು ಹೋರಾಟ ನಡೆಸ್ತಾನೆ ಇದ್ದಾರೆ. ಇನ್ನು ಅದೆಷ್ಟೇ ಕಾನೂನು ಹೋರಾಟ ನಡೆಸಿದ್ರು ಪತಿಗೆ ಹಿನ್ನಡೆ ಆಗ್ತಾ ಇರೋದ್ರ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬೇಜಾರಿಂದ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಪತಿ ದೀರ್ಘಕಾಲದಿಂದ ಜೈಲಿನಲ್ಲಿ ಇರೋದನ್ನು ಕಂಡು ಅವರು ನೊಂದಿರೋದು ಅವರ ಭಾವುಕ ಪೋಸ್ಟ್ ನಲ್ಲಿ ಗೊತ್ತಾಗುತ್ತೆ. ಗಾಯ ಇನ್ನೂ ವಾಸಿಯಾಗಿಲ್ಲ, ನೋವು ಅಸಹನೀಯ ಎಂಬುದಾಗಿ ಅವರು ಬರೆದುಕೊಂಡಿದ್ದಾರೆ. ಪ್ರಕರಣದ ವಿಚಾರಣೆ ಹಾಗೂ ದಿನನಿತ್ಯದ ಕಾನೂನು ಹೋರಾಟವನ್ನು ಏಕಾಂಗಿಯಾಗಿ ಎದುರಿಸ್ತಾ ಇರುವ ಅವರು ತಮ್ಮ ಮನದಾಳದ ಅಸಹನೀಯ ವೇದನೆಯನ್ನು ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪತಿ ದರ್ಶನ್ ಅವರೊಂದಿಗಿನ ಫೋಟೋವನ್ನು ಹಂಚಿಕೊಂಡಿರುವ ಅವರು 1 ವರ್ಷ ಕಳೆದು ಹೋಗಿದೆ, ಆ ಗಾಯ ಇನ್ನೂ ಮಾಸಿಲ್ಲ ಮತ್ತು ಆ ನೋವು ಕೂಡ ಇನ್ನೂ ಸಹಿಸಲು ಅಸಾಧ್ಯವಾಗಿದೆ. ಅರ್ಥ ಮಾಡಿಕೊಳ್ಳಲಾಗದ ವಿಷಯಗಳ ಬಗ್ಗೆ ಜಗತ್ತು ತನ್ನದೇ ಆದ ರೀತಿಯಲ್ಲಿ ತೀರ್ಪು ನೀಡಬಹುದು. ಆದ್ರೆ ನಾನು ಈಗ ನನ್ನನ್ನು ಸಮರ್ಥಿಸಿಕೊಳ್ಳುವುದನ್ನೇ ಅಥವಾ ವಿವರಣೆ ನೀಡುವುದನ್ನೇ ನಿಲ್ಲಿಸಿದ್ದೇನೆ. ಈಗ ನಾನು ಕೇವಲ ನಗುತ್ತೇನೆ ಅಷ್ಟೇ, ಉಳಿದಿದ್ದನ್ನು ಕಾಲ ಹಾಗೂ ದೇವರ ನಿರ್ಧಾರಕ್ಕೆ ಬಿಡುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ಗೂ ಮುನ್ನ ವಿಜಯಲಕ್ಷ್ಮಿಯವರು ಕಾಮಾಖ್ಯ ದೇವಿಯ ಫೋಟೋ ಹಂಚಿಕೊಂಡು ದೇವರಿಗೆ ಗೊತ್ತು ಅಷ್ಟೇ ಸಾಕು ಎಂದು ಬರೆದುಕೊಂಡಿದ್ರು. ಜೊತೆಗೆ ಅದರ ಹಿನ್ನೆಲೆಯಲ್ಲಿ ಎಲ್ಲಿಗೆ ಓಡುವೆ ಓ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಎಂಬ ಮಾರ್ಮಿಕ ಹಾಡನ್ನು ಸೇರಿಸಿದ್ರು. ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇದ್ದು ಸತ್ಯ ಜಯಿಸಬೇಕಿದೆ. ತೀರ್ಪು ಶೀಘ್ರದಲ್ಲಿ ಸಿಗಬೇಕಾಗಿದೆ ಅಷ್ಟೇ.